ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಕೊಳ್ಳೇಗಾಲ ಸಂತೇಮರಳ್ಳಿಯಲ್ಲಿ ಜೆಡಿಎಸ್ ಭರ್ಜರಿ ಪೂರ್ವಭಾವಿ ಸಭೆ ಬಿ. ಪುಟ್ಟಸ್ವಾಮಿ ಅವರಿಂದ ಉದ್ಘಾಟನೆ. ಕೊಳ್ಳೇಗಾಲ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜನತಾ ದಳ ಜಾತ್ಯತೀತ ಪಕ್ಷದ ವತಿಯಿಂದ ಮುಂಬರುವ ಚುನಾವಣಾ ಕಾರ್ಯತಂತ್ರಗಳ ಕುರಿತು ಮಹತ್ವದ ಪೂರ್ವಭಾವಿ ಸಭೆಯನ್ನು ಸಂತೇಮರಳ್ಳಿಯ ಮಾದೇಗೌಡ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು. ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಮತ್ತು ಆ ಗ್ರಾಮದಲ್ಲಿ ನಮ್ಮ ಕುಮಾರಣ್ಣನವರು ಬರುವಂತಹ ದಿನದಲ್ಲಿ ನಾವು ಯಾವ ಜನನ ಹೇಗೆ ಕರ್ಸ್ಕ ಬರಬೇಕು ಅನ್ನೋ ಮುಖಂಡರುಗಳನ್ನ ಮಾತ್ರ ಈ ಸಭೆಗೆ ನಾವು ಆಹ್ವಾನ ಮಾಡಿದ್ದೀವಿ. ಹಾಗಾಗಿ ಪ್ರತಿಯೊಂದು ಗ್ರಾಮಗಳಿಂದ ಬೆಳಿಗ್ಗೆಯಿಂದ ಬಂದು ಕಾದು ಒಂದಷ್ಟು ಜನ ಹೋಗಿದ್ದಾರೆ. ಇನ್ನೂ ಒಂದಷ್ಟು ಜನ ಇವತ್ತು ಶಕೆ ಆದರೂ ಕೂಡ ತಾವೆಲ್ಲರೂ ಇಲ್ಲಿ ಇದ್ದೀರಿ. ಹಾಗಾಗಿ ಪ್ರತಿಯೊಂದು ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳಿಗೆ ನಾನು ಆಭಾರಿ ಅಂತೇಳಿ ಈ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತು ಜೆಡಿಎಸ್ ಭದ್ರ ಬುನಾದಿಯನ್ನು ಕಟ್ಟಿದಂತ ನಮ್ಮ ದೇವರಾಜನ ಪಂಚಾಯಿತಿಯ ಮೆಂಬರ್ಗಳು ಕೂಡ ಬಂದಿದ್ರಿ, ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ಕೇವಲ ಒಂದೂವರೆ ತಿಂಗಳಲ್ಲಿ ಇಡೀ ಜನ ಒಂದು ಅವಿಸ್ಮರಣೀಯ ದಿನ. ಯಾಕೆ ಅಂತಂದ್ರೆ ಆ ಪುಟ್ಟಸ್ವಾಮಿ ಯಾರು ಅಂತ ಗೊತ್ತಿತ್ತು, ಕೆಲವರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಗೊತ್ತಿತ್ತು ಅಷ್ಟೇ. ಆದರೆ ಪ್ರತಿಯೊಂದು ಸಮುದಾಯದವರು ಕೂಡ ನಮ್ಮನ್ನ ಕೈ ಹಿಡಿದು ಬೆಂಬಲಿಸಿದ್ರು. ಆದರೆ ಕೊನೆಯ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಿಲುವುಗಳ ಬದಲಾವಣೆಯಿಂದ ನಾನು ಸ್ವಲ್ಪ ತಟಸ್ಥಾಗಬೇಕಾದಂಥ ಒಂದು ಅನಿವಾರ್ಯತೆ ನಿರ್ಮಾಣ ಆಯಿತು. ಸೊ ಈ ಒಂದು ಅನಿವಾರ್ಯತೆ ಅದು ನನಗೆ ಕಳಂಕ ತಂತು. ದೊಡ್ಡ ಮಟ್ಟದಲ್ಲಿ ಏನಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಅದು ಡ್ಯಾಮೇಜ್ ಆಗೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ಜನರಿಗೆ ನೋವುಗಳನ್ನ ತಂದುಕೊಟ್ಟಿದ್ದು, ಆ ಜನರು ಊರಿನಲ್ಲಿ ಅವರು ಎಷ್ಟು ಕಷ್ಟಪಟ್ಟರು ಅನ್ನೋ ನೋವುಗಳು ನನಗೆ ಗೊತ್ತಿದೆ. ದಯಮಾಡಿ ಹಾಗಾಗಿ ನನ್ನಿಂದ ಪ್ರತಿಯೊಬ್ಬ ಲೀಡರ್ಗಳಿಗೂ ಕೂಡ ನೋವಾಗಿದ್ರೆ ಕ್ಷಮೆ ಯಾಚಿಸ್ತೀನಿ ನಾನು. ಯಾಕೆಂತಂದರೆ ಯಾಚಿಸಲೇಬೇಕು, ಬೇರೆ ವಿಧಿ ಇಲ್ಲ. ನಿಮ್ಮ ಶ್ರಮ, ನಿಮ್ಮ ಪರಿಶ್ರಮ, ನೀವು ಕಟ್ಟಿದಂಥ ಸಂಘಟನೆ ನಿಮ್ಮನ್ನು ಕೈ ಬಿಟ್ಟು ಹೋಯ್ತಿದ್ದಾಗ ನೀವು ನನ್ನ ಮೇಲೆ ಸಹಜವಾಗಿ ಕೋಪ ಮಾಡ್ಕೊಳ್ಳೋದು ಸಹಜ. ದಯಮಾಡಿ ಅದಕ್ಕೆ ನಾನು ಕ್ಷಮೆ ಕೊಡ್ತಾ ಮುಂದಿನ ದಿನಗಳಲ್ಲಿ ಇವತ್ತೇನು ಈ ಸ್ಥಳೀಯ ಶಾಸಕರು ನಾವು 1,12,000 ಮತಗಳಿಂದ ಗೆದ್ದಿದ್ದೀವಿ, ನಾವು ಮುನ್ನಡೆಸ್ತಿದ್ದೀವಿ ಅಂತಿದ್ದಾರೆ, ಅದೆಲ್ಲ ನಿಮ್ಮ ಶ್ರಮದ ಓಟ್ಗಳು ಆ ಕಡೆ ಡೈವರ್ಟ್ ಆಗಿದ್ದು. ಇದನ್ನು ಅವರು ಯಾವಾಗಲೂ ತಿಳ್ಕೋಬೇಕಾಗ್ತದೆ. ಯಾಕೆಂದರೆ ನಾವು ಬುದ್ಧಿ ಕೊಟ್ಟಂಗೆ ಆಗಬೇಕು. ಬುದ್ಧಿ ಕಟ್ಟಿ ಬೆಟ್ಟಕ್ಕೆ ಹೋಗೋವ್ರಿಗೆ ನಾವು ಯಾವ ಥರ ಡೈವರ್ಟ್ ಮಾಡ್ತೀವಿ ಆ ರೀತಿ ಒಂದು ಘಟನೆ ನಿರ್ಮಾಣ ಆಯಿತು. ಅದಕ್ಕೆ ಸನ್ಮಾನ್ಯ ಕುಮಾರಣ್ಣನವರು ಮತ್ತು ಹಿರಿಯ ಮುಖಂಡರುಗಳನ್ನ ಒಂದು ಏನು ಅವರ ಮಾರ್ಗದರ್ಶನ ಕಾರಣ ಆಯಿತು. ದಯಮಾಡಿ ಈ ಬಾರಿ ನಾನು ಇವತ್ತು ನಿಮ್ಮನ್ನು ಪ್ರತಿಯೊಂದು ಗ್ರಾಮದಲ್ಲಿ ಬರೀ ಇಬ್ಬಿಬ್ಬರನ್ನೇ ಕರೆದಿದ್ದೀವಿ. ಅದರಲ್ಲೂ ಒಬ್ಬೊಬ್ಬರು ಬಂದಿದ್ದಾರೆ. ಕೆಲವು ಗ್ರಾಮದಲ್ಲಿ ಪಾಪ ತುರ್ತಾಗಿ ಹೇಳಿದ್ರಿಂದ ಬಂದಿಲ್ಲ. ಅವ್ರಿಗೆಲ್ಲರಿಗೂ ನಾವು ದಯಮಾಡಿ ತಿಳಿಸ್ಬೇಕು. ಈಗ ಕೆಲವರೆಲ್ಲ ಒಳ್ಳೊಳ್ಳೆ ಸಲಹೆಗಳು ಕೊಟ್ಟರು. ನಮ್ಮ ಹಿರಿಯರಾದಂಥ ಶಂಕರಪ್ಪ ನಮ್ಮ ಟೀಮ್ಗೆ ಅವರು ಜಾಂಬವಂತ, ಅವರು ಕೂಡ ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮದ ಯೋಜನೆ ನಾವು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕರೆಸಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು. ಆದರೆ ಎಲ್ಲ ಮುಖಂಡರು ಕುಮಾರಸ್ವಾಮಣ್ಣನವ್ರನ್ನೇ ಯಾಕೆ ಕರೆಸಬಾರ್ದು, ಈ ಭಾಗದಲ್ಲಿ ಕರೆಸಿ ನಾವು ಅದಕ್ಕೆ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ನಿಮ್ಮ ಜೊತೆ ಚರ್ಚೆ ಮಾಡಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಕರೆದಿದ್ವಿ. ನಾವೆಲ್ಲ ಒಳ್ಳೆಯ ಸಲಹೆಗಳನ್ನ ನೀಡಿದಿರಿ. ನಾವು ಸಂತೇಮರಳ್ಳಿಯಿಂದ ಕಚೇರಿಯ ಉದ್ಘಾಟನೆ ನಂತರ ಯಳಂದೂರು ರ್ಯಾಲಿ ಜೊತೆಗೆ ಅಲ್ಲಿ ಕಚೇರಿಯ ಉದ್ಘಾಟನೆ ನಂತರ ಕೊಳ್ಳೇಗಾಲದಲ್ಲಿ ಒಂದು ಬೃಹತ್ ಸಭೆಯನ್ನು ಆಯೋಜಿಸಬೇಕು ಅಂತೇಳಿ ನಿಮ್ಮೆಲ್ಲರ ಸಲಹೆ ಮೇರೆಗೆ ನಾವು ತೀರ್ಮಾನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ತಾವೆಲ್ಲರೂ ಒಪ್ಪಿಗೆ ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ ಈ ಕ್ಷೇತ್ರ ನಮ್ಮ ಜಯಮೇಘಕ್ಕೆ ಯಾವಾಗ ಹೇಳ್ತಾರೆ, ಇದು ಕೊಳ್ಳೇಗಾಲ ಕ್ಷೇತ್ರ. ನೀವು ಕೊಳ್ಳೇಗಾಲದಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ನಿಜ. ಕೊಳ್ಳೇಗಾಲ ಪಟ್ಟಣದಲ್ಲಿ ನಾವು ಈ ಒಂದು ಸಭೆಯನ್ನು ಆಯೋಜನೆ ಮಾಡಬೇಕು ಅಂತ ಹೇಳ್ತೀನಿ. ಹಾಗಾಗಿ ನಿಮ್ಮೆಲ್ಲರ ಸಹಮತ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಒಪ್ಪಿಗೆನ ಸಂತೇಮರಳ್ಳಿಯಲ್ಲೂ ಇರುತ್ತೆ, ಮತ್ತೆ ಕೊಳ್ಳೇಗಾಲದಲ್ಲಿ ಒಂದು ಬೃಹತ್ ಸಭೆಯನ್ನು ನಾವು ನಿಮ್ಮೆಲ್ಲರ ಸಹಕಾರದೊಂದಿಗೆ ಆಯೋಜನೆ ಮಾಡೋಣ. ಯಾಕೆ ನಮ್ಮ ಏರಿಯಾಕ್ಕೆ ಹೇಳಿದ್ರು ಇವತ್ತು ಕಡಿಮೆ ಜನಸಂಖ್ಯೆ ಇದೆ ಅಂತ. ನಾವು ಹೇಳಿರೋದೇ ಕಡಿಮೆ ಜನಸಂಖ್ಯೆ ಅಂತ. ಯಾಕೆಂದರೆ ಇವತ್ತು ರಾಮನವಮಿ ಇದೆ, ಕೆಲಸ ಕಾರ್ಯಗಳಿದ್ದಾವೆ ಜನರಿಗೆ. ಹಾಗಾಗಿ ಒಂದೊಂದು ಊರಲ್ಲಿ ಮುಖಂಡರುಗಳು ಮಾತ್ರ ಇಬ್ಬಿಬ್ಬರನ್ನ ಕರೀರಿ ಅಂತೇಳಿ ನಾವು ಎಲ್ಲ ಆ ಭಾವದ ನಾವು ತಕ್ಷಣ ತರ್ತೀವಿ. ಅದು ಬೇರೆ ಕಾರ್ಯಕ್ರಮಗಳಿಗೆ ಇದನ್ನೆಲ್ಲ ಆಹ್ವಾನ ಮಾಡಿ ಹೋಗ್ತೀನಿ. ನಾವು ಮಾಡಬೇಕು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಕುಮಾರಣ್ಣನವರ
ಕುಮಾರಣ್ಣನವರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ಅವರು ಹಾಕೊಟ್ಟಂಥ ಒಳ್ಳೆ ಕೆಲಸಗಳು ಇವತ್ತು ಎಲ್ಲರೂ ಈ ಮುಖ್ಯಮಂತ್ರಿಗಳಿಂದ ಹಿಡಿದು ಇವತ್ತು ಜನತಾ ದರ್ಶನವನ್ನು ಕಾರ್ಯಕ್ರಮವನ್ನು ಒಂದು ಒಳ್ಳೆ ಯಶಸ್ವಿ ಕಾರ್ಯಕ್ರಮವನ್ನು ಅವ್ರು ಹಾಕೊಟ್ಟಂಥ ಮಾರ್ಗದರ್ಶನದಲ್ಲಿ ಇವರೆಲ್ಲ ಮಾಡುವಂಥ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಪ್ರತಿಯೊಂದು ತಾಲೂಕಿನ ಒಂದು ಜೂನಿಯರ್ ಕಾಲೇಜುಗಳು ಉದ್ಘಾಟನೆ ಹೋಗಿದೆ. ಮತ್ತು ಇವತ್ತು ನೋಡಿ, ಸರ್ಕಾರದ ದುಡ್ಡಿದೆಯಾ ಇಲ್ವೋ ಗೊತ್ತಿಲ್ಲ, ಆದರೆ ಕೇಂದ್ರದಿಂದ ಸುಮಾರು